ಈ ವರ್ಷ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿಗೆ 60 ವರ್ಷಗಳ ಒಂದು ಸೇವಾ ಸಂಭ್ರಮ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100, ರಾಷ್ಟ್ರೋತ್ಥಾನ ಪರಿಷತ್ತಿಗೆ 60. ನಾನು ಹುಟ್ಟಿ ಬೆಳೆದದ್ದು ಕಾಸರಗೋಡು ಜಿಲ್ಲೆಯ ಅಗಲ್ಪಾಡಿ ಅನ್ನೋ ಒಂದು ಹಳ್ಳಿಯಲ್ಲಿ. ನನ್ನ ಶಾಖೆಯಲ್ಲಿ ಮೊದಲ ದಿನವೇ ನನಗೆ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರು ಪರಿಚಯ ಆಯಿತು. ಒಟ್ಟು ಇದಕ್ಕೆ ಮೂಲ ಪ್ರೇರಣೆ ಸಂಘಟನೆ ಒಳಗಡೆ ಹೇಗೆ ಬಂತು ಅಂದಾಗ ಒಂದು ರೀತಿಯ ಅಂಶ ನಾನು ಗಮನಿಸಿದ್ದು ಇನ್ಕ್ಲೂಸಿವಿಟಿ, ಎಲ್ಲರನ್ನ ಒಳಗೊಳ್ಳುವ ಸಂಘದ ಒಂದು ಮಾನಸಿಕತೆ. ಸಂಘ ಯಾರನ್ನು ಕೂಡ ಹೊರಗಡೆಯೋದೇ ಇಲ್ಲ, ಅದು ನಾನು ಸಾಕಷ್ಟು ಗಮನಿಸಿದ್ದೇನೆ. ಸಂಘದ ಜೊತೆಗೆ ಕೆಲಸ ಇಟ್ಟು ಅಥವಾ ಸಂಘದ ಜೊತೆಗೆ ಮನಸ್ಸಿಟ್ಟು ಕೆಲಸ ಮಾಡತಕ್ಕಂಥ ಯಾವುದೇ ವ್ಯಕ್ತಿಯನ್ನ ಸಂಘ ಸದಾ ಸ್ವೀಕಾರ ಮಾಡುತ್ತೆ. ಕಾಲಕ್ಕೆ ತಕ್ಕ ಹಾಗೆ ಸಂಘದ ಯೋಚನೆಗಳಿರುತ್ತೆ. ನಾವು ಮಾಡ್ತಾ ಇರತಕ್ಕಂಥ ಸಾಮಾಜಿಕ ಸೇವಾ ಚಟುವಟಿಕೆಗಳು, ಹಾಗಾಗಿ ಸಂಘದ ವಾತಾವರಣದಲ್ಲಿ ಪುಟ್ಟ ಹುಡುಗ ಸಂಘ ಇವತ್ತು 4ನೇ ಹಂತದಲ್ಲಿದೆ. ಒಂದು 3-4 ಜನರ ರಾಮಕೃಷ್ಣಾಶ್ರಮದಲ್ಲಾದರೆ ಸನ್ಯಾಸಿಗಳು, ಕ್ರಿಶ್ಚಿಯನ್ ಮಿಷನರೀಸ್ ಅಲ್ಲಾದರೆ ನನ್ಸ್ ಅಂದರೆ ಬ್ರಹ್ಮಚಾರಿಗಳಾಗಿರ್ತಾರೆ, ಆಮೇಲೆ ಸನ್ಯಾಸಿಗಳಾಗ್ತಾರೆ, ತಯಾರಾಗಿ ಬರ್ತಾರೆ. ಆಮೇಲೆ 24/7 ಆ ಶಾಲೆಗೋಸ್ಕರನೇ ದುಡಿತಿರ್ತಾರೆ. ರಾಷ್ಟ್ರೋತ್ಥಾನ ಕ್ಯಾಂಪಸ್ನ ಆ ರೀತಿಯ ವಾತಾವರಣ ಅದನ್ನು ಸಮಾಜ ಇಷ್ಟಪಡ್ತಾ ಇದೆ. ಕರ್ನಾಟಕದ ಅತ್ಯಂತ ಯಶಸ್ವಿ ಸೇವಾ ಶೈಕ್ಷಣಿಕ ಒಂದು ಯೋಜನೆ ತಪಸ್. ಅವರೊಂದು ಸಣ್ಣ ಉಲ್ಲೇಖ ಮಾಡಿದರು. 75ರಿಂದ 77ರವರೆಗೆ ಎಮರ್ಜೆನ್ಸಿ ಪೀರಿಯಡ್ ಇತ್ತು.